ನಮಗೆ ಒಂದಿನ ಮಕ್ಕಳನ್ನ ನೋಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ವಾಲಂಟಿಯರ್ ಆಗಿ. ಬಟ್ ಆ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮೇ ಬಿ ಈ ಪ್ರೋಗ್ರಾಮ್ ಎಲ್ಲ ಕಡೆನೂ ಆರ್ಗನೈಸ್ ಆಗಬೇಕು. ನಾವು ಕೂಡ ವಾಲಂಟಿಯರ್ಸ್ ಗ್ಯಾರಂಟಿ ನಾವು ಅವ್ರ ಜೊತೆ ಜಾಯ್ನ್ ಆಗೋಕೆ ಇಷ್ಟಪಡ್ತೀವಿ. ಯಾವಾಗ್ಲೂ ಒಂದು ತಾಯಿಯಾಗಿ, ದಿವ್ಯಾಂಗ ಮಗುವಿನ ತಾಯಿಯಾಗಿ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಒಂದು ಜಾತ್ರೆಗೆ ಕರೆದುಕೊಂಡು ಹೋಗ್ಬೇಕು, ಅವರಿಗೂ ಕೂಡ ಈ ಒಂದು ಸಂಭ್ರಮವನ್ನು ಕೊಡ್ಬೇಕು ಅಂತ ಹೇಳಿ ನಮಗೆ ಒಂದು ಆಸೆ ಇರುತ್ತೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಆಗುದಿಲ್ಲ. ಯಾಕಂದ್ರೆ ಹೆಚ್ಚಿನ ಮಕ್ಕಳಲ್ಲಿ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವರಿಗೆ ತುಂಬಾ ಜನ ಇದ್ರೆ, ತುಂಬಾ ಶಬ್ದಗಳನ್ನು ಕೇಳುವಾಗ ತುಂಬಾ ಅವರು ರೆಸ್ಟ್ಲೆಸ್ ಆಗ್ತಾರೆ. ಹಾಗಾಗಿ ಹೆಚ್ಚಿನ ದಿವ್ಯಾಂಗ ಮಕ್ಕಳ ಪೋಷಕರು ಏನಿರ್ತಾರೆ, ಇಂಥ ಕಾರ್ಯಕ್ರಮಗಳನ್ನು ಹೇಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಮುಜುಗರ ಪಟ್ಕೊಳ್ತಾರೆ, ಕರ್ಕೊಂಡು ಹೋಗುದಿಲ್ಲ. ಈ ಕಾರ್ಯಕ್ರಮ ಒಂದು ರೀತಿ ವಿಶೇಷವಾದ ಜಾತ್ರೆ ಕಾರ್ಯಕ್ರಮ ಇದು. ಅಂದರೆ ನಾವು ಎಲ್ಲ ಕಡೆ ನೋಡ್ತೇವೆ, ದೇವಸ್ಥಾನಗಳಲ್ಲಿ ಜಾತ್ರೆ ಉತ್ಸವ ಅಂತೇಳಿ ನಡೀತಾ ಇರ್ತದೆ. ಇಲ್ಲಿ ನಾವು ಎಸ್ಪೆಷಲಿ ನಾವು ದಿವ್ಯಾಂಗರಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಮಕ್ಕಳು ಕರುಣೆ ಬಂತು ಮಕ್ಕಳಲ್ಲಿ, ಬಟ್ ಆದರೆ ಮಕ್ಕಳು ತುಂಬ ಬೋಲ್ಡ್ ಇದ್ದಾರೆ ಸರ್. ಈಗ ನಾವು ಕೆಲವು ಡ್ಯಾನ್ಸ್ ಕಲ್ಚರಲ್ ಇವೆಂಟ್ ನೋಡಿದಾಗ ನಮಗೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂಥ ಕಲ್ಚರಲ್ ಆಕ್ಟಿವಿಟಿಯನ್ನು ಮಕ್ಕಳು ಮಾಡಿ ತೋರಿಸಿದ್ರು, ಅದು ತುಂಬ ಮೆಚ್ಚುವಂಥದ್ದು.